ಕೆಕೆಆರ್ಡಿಬಿ ಅಡಿಯಲ್ಲಿ ನಡೆಯುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ನೇರವಾಗಿ ಭೂಸೇನಾ ನಿಗಮ ಮತ್ತು ನಿರ್ಮಿತ ಕೇಂದ್ರಗಳಿಗೆ ಕಾಮಗಾರಿಗಳನ್ನು ನೀಡಿ ಗುತ್ತಿಗೆದಾರರಿಗೆ ಶಾಸಕರುಗಳು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ ಶೇಖ್ ಜೆ ಆರೋಪಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ಕಾಮಗಾರಿ ನೀಡಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಶೇಕಡ 7% ಲಾಭ ತೋರಿಸಿದ್ರೆ ಗುತ್ತಿಗೆದಾರರು ಶೇಕಡ 9% ಲಾಭ ತೋರಿಸಿ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತೇವೆ. ಗುತ್ತಿಗೆದಾರರು ಟೆಂಡರ್ ಅರ್ಜಿಗೆ ಶೇಕಡ 5% ಮುಂಗಡ ಠೇವಣಿ ಪಡೆಯುತ್ತಿದ್ದಾರೆ. ನಂತರ ಕಾಮಗಾರಿ ಮುಗಿದ ಮೇಲೆ ಶೇಕಡ 20% ಹಣ ಬಿಲ್ನಲ್ಲಿ ತಡೆ ಹಿಡಿಯುತ್ತಿದ್ದಾರೆ ಎಂದು ಆರೋಪಿಸಿದರು. ಕೆಕೆಆರ್ಡಿಬಿ ಟೆಂಡರ್ನಲ್ಲಿ ಆಗುತ್ತಿರುವ ಅನ್ಯಾಯ ಮತ್ತು ಶಾಸಕರುಗಳು ತಮಗೆ ಬೇಕಾದವರಿಗೆ ಲ್ಯಾಂಡ್ ಆರ್ಮಿಗೆ ಕೆಲಸ ನೀಡಿ ಗುತ್ತಿಗೆದಾರರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದ್ದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ 41 ಶಾಸಕರಿಗೂ ಮತ್ತು ಸಚಿವರಿಗೂ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಂಬರುವ ದಿನದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಸಲ್ಲಿಸಬೇಕಾಗುತ್ತದೆ ಎಂದರು. ವಾರದೊಳಗೆ ಸಮಸ್ಯೆ ಬಗೆಹರಿದೆ ಹೋದರೆ ಮುಂದಿನ ದಿನದಲ್ಲಿ ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ತಿಳಿಸಿದರು. ಅವಶ್ಯಕತೆ ಏನಂದ್ರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಅನುದಾನ ಕೊಡುತ್ತಿರುವ ಬಗ್ಗೆ ಮಾನ್ಯರೇ, ಈಗ 3 ತಿಂಗಳ ಹಿಂದೆ ಸುಮಾರು 1200 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದರು. ಅದರಲ್ಲಿ 41 ಶಾಸಕರ ಪೈಕಿ ಸುಮಾರು 70% ಶಾಸಕರು ಎಲ್ಲ ಕೆಲಸಗಳು ಲ್ಯಾಂಡ್ ಆರ್ಮಿಗೆ ಕೊಡುತ್ತಿದ್ದಾರೆ. ಲ್ಯಾಂಡ್ ಆರ್ಮಿಗೆ ಕೊಡೋದು ನಮ್ಮದೇನು ತಕರಿಲ್ಲ. ಯಾಕೆ ಲ್ಯಾಂಡ್ ಆರ್ಮಿಗೆ ಕೊಡ್ತಾರೆ ಕೇಳೋಕ್ಕೆ ನಮಗೇನು ಹಕ್ಕೂ ಇಲ್ಲ. ಲ್ಯಾಂಡ್ ಆರ್ಮಿಗೆ ಅವ್ರು ಯಾಕೆ ಕೊಡ್ತಿರ್ತಿಲ್ಲ, ಲ್ಯಾಂಡ್ ಆರ್ಮಿಲಿಂದ ಏನು ಕಷ್ಟ ಆಗ್ತದೆ ಎಂಬುದರ ಬಗ್ಗೆ ವಿವರಣೆಯನ್ನು ತಮ್ಮ ಎದುರು ಕೊಡ್ತಾ ಇದ್ದೇವೆ. ಕೆಕೆಆರ್ಡಿಬಿ ಅವರು ಸರ್ಕಾರಕ್ಕೆ 7% ಲಾಭ ತೋರಿಸುತ್ತಾರೆ. ನಾವು ಸರ್ಕಾರಕ್ಕೆ 9% ಲಾಭ ತೋರಿಸುತ್ತೇವೆ. ತೆರಿಗೆ ಸಹ ಕಟ್ಟುತ್ತೇವೆ. ನಾವು ಯಾವುದೇ ಕಾಮಗಾರಿ ತೆಗೆದುಕೊಳ್ಳಬೇಕಾದರೆ ಟೆಂಡರ್ ಅಪ್ಲಿಕೇಶನ್ ಫೀಸ್ ಕಟ್ಟಿ 5% ಮುಂಗಡ ಠೇವಣಿ ಕಟ್ಟಿದ ಮೇಲೆ ಕಾಮಗಾರಿ ನಿರ್ವಹಿಸಲು ಅನುಮತಿ ನೀಡುತ್ತಾರೆ. ಹೀಗೆ ಕೆಲಸ ಪೂರ್ಣಗೊಂಡ ನಂತರ ಸಹ 20% ಹಣವನ್ನು ತಡೆ ಹಿಡಿಯುತ್ತಾರೆ. ಆದ ಕಾರಣ ಮಂಡಳಿಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಪರೀಕ್ಷೆ ಕೈಗೊಂಡ ತಕ್ಷಣವೇ ನಮಗೆ ಬಿಲ್ ಪೇಮೆಂಟ್ ಮಾಡುತ್ತಾರೆ. SC, CE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE ಇವರೆಲ್ಲರೂ ಸೇರಿ ಕೆಲಸ ಚೆಕ್ ಮಾಡಿದ ಮೇಲೆ ಕೊನೆಯದಾಗಿ 3ನೇ ಪಾರ್ಟಿ ಚೆಕ್ ಮಾಡಿದ ಮೇಲೆ ನಮಗೆ ಪಾವತಿ ಮಾಡುತ್ತಾರೆ. ಆದರೆ ಕೆಕೆಆರ್ಡಿಬಿ ಅವರು ಮುಂದೆ ಯಾವ ಥರದ ರಾಯಲ್ಟಿ, ಇನ್ಕಮ್ ಟ್ಯಾಕ್ಸ್, KRD ಅವರು ನಮ್ಮದು ಲ್ಯಾಂಡ್ ಆರ್ಮಿಯವರಿಗೆ ಯಾವ ಥರದ ಇವೆಲ್ಲ ಇನ್ಸ್ಪೆಕ್ಷನ್ ಇರುವುದಿಲ್ಲ ಮತ್ತು ಅವರಿಗೆ ಟ್ಯಾಕ್ಸ್ನೂ ಯಾವ ಇರೋದಿಲ್ಲ. ಅದಕ್ಕೆ ಯಾವ ಕಾರಣಕ್ಕಾಗಿ ಅವರಿಗೆ ಕೆಲಸ ಕೊಡುತ್ತಿದ್ದಾರೆ, ಇಲ್ಲಿ ತನಕ ಆ ಥರ ಯಾವುವೂ ಆಗಿಲ್ಲ. ಈಗ ಫಸ್ಟ್ ಈಗ ಈ ಥರ ನಡೆದವ. ಇದ್ರ ವಿಷಯದಾಗಿ ನಾವೇನೋ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆವು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸುಮಾರು 8-10 ದಿನದಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬಂದೆವು. ಮುಖ್ಯಮಂತ್ರಿಗಳು ಆಗೇನದ ಅವ್ರು ಏನು ಹೇಳಿದ್ರೆ ನಮಗೆ ಕ್ಲಿಯರ್ ಅಂತಂದ್ರೆ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.